ನಮಸ್ಕಾರ ಗೆಳೆಯರೆ, ಈಗ ತಾನೇ ಬಂದಂತ ಸುದ್ದಿ, ಇವತ್ತಿನ ಬ್ರೇಕಿಂಗ್ ನ್ಯೂಸ್, ಇವತ್ತಿನ ಗುಡ್ ನ್ಯೂಸ್ ಮತ್ತು ಇವತ್ತಿನ ನ್ಯೂ ಅಪ್ಡೇಟ್ ಏನೆಂದರೆ ರಾಜ್ಯದ ಗೃಹಲಕ್ಷ್ಮಿಯರಿಗೆ 28ನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಮತ್ತು ಯುವ ನಿಧಿ ಯೋಜನೆ ಬಿಡುಗಡೆ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬಂದಿದೆ ಗೆಳೆಯರೆ. ಯಾವ ಜಿಲ್ಲೆಗಳಿಗೆ ಕಂತು ಜಮಾ ಆಗುತ್ತೆ ಅದರ ಬಗ್ಗೆ ವಿವರ ಮಾಹಿತಿ ಬಂದಿದೆ, ತಿಳಿದುಕೊಳ್ಳೋಣ ಗೆಳೆಯರೆ. ಹಾಗೂ ರೇಷನ್ ಕಾರ್ಡ್ದಾರರಿಗೆ ಭರ್ಜರಿ ಗುಡ್ ನ್ಯೂಸ್, ಏಪ್ರಿಲ್ನಲ್ಲಿಯೇ 3 ತಿಂಗಳ ಪಡಿತರ ಒಂದೇ ಬಾರಿ ವಿತರಣೆ ಮಾಡುವುದಾಗಿ ಮಾಹಿತಿ ಬಂದಿದೆ ಗೆಳೆಯರೆ. ಮತ್ತು ಕೇಂದ್ರ ಸರ್ಕಾರದಿಂದ ಅಬಕಾರಿ ಸುಂಕವನ್ನು ಕಡಿತ ಮಾಡುವುದರ ಜೊತೆಗೆ ಇಂದಿನಿಂದಲೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ತಲಾ 10 ರೂಪಾಯಿ ಇಳಿಕೆ ಮಾಡುವಂತೆ ಮಾಹಿತಿ ಬಂದಿದೆ ಗೆಳೆಯರೆ. ಮತ್ತು ಪೆಟ್ರೋಲ್ ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನು ಕಡಿಮೆ ಮಾಡಲು ಕರ್ನಾಟಕದಲ್ಲಿಯೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೇಗಿದೆ ವಿವರ ಬಂದಿದೆ, ತಿಳಿದುಕೊಳ್ಳೋಣ ಗೆಳೆಯರೆ. ಮತ್ತು LPG ಬಿಕ್ಕಟ್ಟು ಬಗ್ಗೆ ನಿವಾರಿಸಲು ಲಾಕ್ಡೌನ್ ಕೇವಲ ವದಂತಿ ಅಷ್ಟೇ, ಆದರೆ ಆತಂಕ ಬೇಡೆನ್ನುವ ಸ್ಪಷ್ಟನೆ ಕೇಂದ್ರ ಸರ್ಕಾರ ನೀಡಿದೆಂಬ ಮಾಹಿತಿ ಬಂದಿದೆ. ಮತ್ತು LPG ಸಿಲಿಂಡರ್ಗಳು 1 ತಿಂಗಳಲ್ಲಿ ನೀವು ಎಷ್ಟು ಸಿಲಿಂಡರ್ಗಳನ್ನು ಬಳಸ್ತೀರಾ, ಎಷ್ಟು ಬುಕ್ ಮಾಡ್ತೀರಾ ಎನ್ನುವ ವಿವರಗಳನ್ನು ತಿಳಿಯುವ ಮುನ್ನ ಗೆಳೆಯರೆ, ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರವನ್ನು ತಿಳಿಯಬೇಕಾದ್ರೆ ಗೆಳೆಯರೆ, ತಾವು ದಯವಿಟ್ಟು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಗೆಳೆಯರೆ, ರಾಜ್ಯದ ಮಹಿಳೆಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 28ನೇ ಕಂತು ಮತ್ತು ಯುವ ನಿಧಿ ಹಣ ಬಿಡುಗಡೆ ಆಗುವಂತಹ ಸಂಪೂರ್ಣ ಮಾಹಿತಿ ಬಂದಿದೆ ಗೆಳೆಯರೆ. ಹೌದು ಗೆಳೆಯರೆ, ಕರ್ನಾಟಕ ಸರ್ಕಾರ ಮುಖ್ಯವಾದಂತಹ ಗೃಹಲಕ್ಷ್ಮಿ ಯೋಜನೆ ಮತ್ತು ಯುವ ನಿಧಿ ಯೋಜನೆಗಳ ಹೊಸ ಅಪ್ಡೇಟ್ ಒಂದನ್ನು ಕೊಟ್ಟಿದೆ ಗೆಳೆಯರೆ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 28ನೇ ಕಂತಿನ ಹಣವು 2,000 ರೂಪಾಯಿ ಹಣ ಹಾಕುವ ಕೆಲಸ ಶುರು ಆಗಿದೆ ಎಂದು ಹೇಳಲಾಗುತ್ತಿದೆ. ಯಾಕೆಂದ್ರೆ ಮೇಲಿನ ಹಣವು ಹಾಕುವಂತ ಜಿಲ್ಲೆಗಳು ಯಾವ್ಯಾವೆಂದರೆ ಬಳ್ಳಾರಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಹಣ ಹಾಕಲಾಗಿದೆ ಎಂದು ಹೇಳಲಾಗುತ್ತಿದೆ. ಮತ್ತು ಮಾರ್ಚ್ 25ರಂದು ಜಿಲ್ಲೆಗಳ ಫಲಾನುಭವಿಗಳ ಖಾತೆಗೆ ಹಣ ಹಾಕಲಾಗಿದೆ ಎಂದು ಕೂಡ ಹೇಳಲಾಗಿದೆ. ಮತ್ತು ಮಾರ್ಚ್ 11ರಂದು 27ನೇ ಕಂತಿನ ಹಣ ಪಡೆದವರಿಗೆ ಕೇವಲ 2 ವಾರಗಳಲ್ಲಿ ಮತ್ತೆ 28ನೇ ಕಂತಿನ ಹಣ ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಲಾಗಿದೆ. ಬೇರೆ ಜಿಲ್ಲೆಗಳಿಂದ ಮಾಹಿತಿ ಬಂದಿದೆ ಗೆಳೆಯರೆ. ದಕ್ಷಿಣ ಕನ್ನಡ, ಬೆಳಗಾವಿ, ಮಂಡ್ಯ ಸೇರಿದಂತೆ ಬೇರೆ ಜಿಲ್ಲೆಗಳಿಂದ ಇನ್ನೂ 27ನೇ ಕಂತಿನ ಹಣವು ಬಾಕಿ ಇದೆ ಎಂಬ ಮಾಹಿತಿ ಕೂಡ ಬಂದಿದೆ. ಇಂಥ ಫಲಾನುಭವಿಗಳಿಗೆ 28ನೇ ಕಂತಿನ ಹಣ ಹಾಕುವಾಗ ಬಾಕಿ ಹಣವು ಸಹ ಸೇರಿಸಿ ಹಾಕುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಮೊದಲು ಹಂತದಲ್ಲಿ 28ನೇ ಕಂತಿನ ಗೃಹಲಕ್ಷ್ಮಿ ಹಣವು ಜಮಾ ಆದ ನಂತರ ಶುರು ಆಗ್ತಾ ಇದೆ ಎಂದು ಹೇಳಲಾಗಿದೆ. ಜಿಲ್ಲೆಗಳಲ್ಲಿ ಹಣವು ಕೂಡ ಜಮಾ ಆಗಿದೆ ಎಂದು ಕೂಡ ಕೆಲವು ಕಡೆ ಅಪ್ಡೇಟ್ ಕೂಡ ಬಂದಿದೆ ಗೆಳೆಯರೆ. ನಿರುದ್ಯೋಗಿ ಪದವೀಧರಿಗೆ ಕೊಡುವಂತಹ ಯುವ ನಿಧಿ ಸಹಾಯಧನವು ಕೂಡ ಡಿಸೆಂಬರ್ ತಿಂಗಳಲ್ಲಿ ಹಣವು ಹಾಕಲಾಗಿತ್ತು. ಹಿಂದೆ ಬಾಕಿ ಇರುವಂತಹ ಡಿಸೆಂಬರ್ ತಿಂಗಳ ನಿರುದ್ಯೋಗ ಭತ್ಯೆ ಹಣವು ಈಗ ಫಲಾನುಭವಿಗಳ ಖಾತೆಗೆ ಹಾಕಲು ಶುರು ಮಾಡಿದ್ದಾರೆ ಎಂದು ಹೇಳಲಾಗಿದೆ. ಬೀದರ್ ಮತ್ತು ಕಲಬುರಗಿ ಭಾಗದಲ್ಲಿರುವಂತಹ ಕೆಲವರಿಗೆ 3,000 ರೂಪಾಯಿ ಹಣ ಬಂದಿದೆ ಅಂತ ಕೂಡ ಅಪ್ಡೇಟ್ ಬಂದಿದೆ ಗೆಳೆಯರೆ. ಮತ್ತು ವೃದ್ಧಾಪ್ಯ ವೇತನ, ವಿಧವಾ ವೇತನ ಮತ್ತು ಅಂಗವಿಕಲ ವೇತನದಲ್ಲಿರುವಂತಹ ಸಾಮಾಜಿಕ ಭದ್ರತೆಗಳ ಯೋಜನೆಗಳ ಹಣವು ಕೂಡ ಮಾರ್ಚ್ ತಿಂಗಳಿನೇ ಬರಬೇಕಾಗಿತ್ತು. ಆದರೆ ಇನ್ನುವರೆಗೂ ಮಾರ್ಚ್ ತಿಂಗಳ ಹಣವು ಇನ್ನು ಯಾರಿಗೂ ಬಂದಿಲ್ವೋ, ತಾಂತ್ರಿಕ ಕಾರಣಗಳಿಂದ ತಡವಾಗಿರಬಹುದು. ಆದರೆ ಈಗ ತಡವಾಗಿದ್ದ ಕಾರಣ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳದ 2 ಖಾತೆಗಳ ಹಣವು ಹಾಕಲಾಗುತ್ತದೆ ಎಂದು ಅಪ್ಡೇಟ್ ಬಂದಿದೆ ಗೆಳೆಯರೆ. ಮತ್ತು ನಿಮ್ಮ ಬ್ಯಾಂಕ್ ಖಾತೆ ಆಧಾರ್ ಲಿಂಕ್ ಅನ್ನು ಮಾಡೋದ್ರ ಜೊತೆಗೆ ಒಂದು ವೇಳೆ ಹಣ ಬರದಿದ್ದರೆ ಹತ್ತಿರದ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ತಾವು ಭೇಟಿ ನೀಡಬಹುದು, ಚೆಕ್ ಮಾಡಬಹುದು. ಹಾಗೆ ರೇಷನ್ ಕಾರ್ಡ್ ಇದ್ದವರು ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ ಅಕ್ಕಿ ಬದಲಿಗೆ ಕೊಡುವಂತಹ ಹಣವು DBT ಮೂಲಕ ಪಡೆಯಬಹುದಾಗಿದೆ. KYC ಅಪ್ಡೇಟ್ ಕೂಡ ಆಗಿರಬೇಕು. ಗೃಹಲಕ್ಷ್ಮಿ ಯೋಜನೆಯು ಪ್ರತಿ ಕುಟುಂಬದ ಮಹಿಳಾ ಯಜಮಾನಿಗೆ ಪ್ರತಿ ತಿಂಗಳಿಗೆ 2,000 ರೂಪಾಯಿ ನೀಡಿದ ಆರ್ಥಿಕ ಸ್ವಾವಲಂಬನೆ ಹೆಚ್ಚಿಸುತ್ತದೆ. ಮತ್ತು ಇದು ಆರೋಗ್ಯ ವೆಚ್ಚಗಳನ್ನು, ಮಕ್ಕಳ ಶಿಕ್ಷಣಕ್ಕಾಗಿ, ದಿನಸಿ ಧಾನ್ಯಗಳನ್ನು ಪಡೆಯೋದಕ್ಕಾಗಿ ಕೂಡ ಸಹಾಯವಾಗಿದೆ. ಗ್ರಾಮೀಣ ಭಾಗದ ಮಹಿಳೆಯರು ಇದನ್ನು ಉಳಿತಾಯ ಮಾಡಲು ಸಣ್ಣ ಉದ್ಯಮಗಳು ಕೂಡ ಆರಂಭಿಸಿದ್ದಾರೆ ಎಂದು ಹೇಳಬಹುದಾಗಿದೆ. ಸಾಮಾಜಿಕ ಮತ್ತು ಆರ್ಥಿಕವಾಗಿ ಉತ್ತಮ ಪಡಿಸುತ್ತಿದ್ದಾರೆ ಕೂಡ ಹೇಳಲಾಗಿದೆ. ಯುವ ನಿಧಿ ಯೋಜನೆಯು ಪದವಿ ಮತ್ತು ಡಿಪ್ಲೊಮಾ ಮುಗಿಸಿ ನಿರುದ್ಯೋಗಿಗಳಾಗಿರುವಂತಹ ಯುವ ಜನತೆಗೆ ಕ್ರಮವಾಗಿ 3,000 ರೂಪಾಯಿ ಮತ್ತು 1,500 ರೂಪಾಯಿ ಮಾಸಿಕ ಭತ್ಯೆ ನೀಡಿ ಆರ್ಥಿಕ ಹೊರೆ ಕಡಿಮೆ ಮಾಡಲಾಗುತ್ತಿದೆ. ಈ ಹಣವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೂಡ ಸಿದ್ಧತೆ ನಡೆಸಲು, ತರಬೇತಿ ಪಡೆಯಲು ಅಥವಾ ಕೆಲಸ ಹುಡುಕಲು ಸಹ ಸಹಾಯವಾಗುತ್ತಿದೆ. ಇದರೊಂದಿಗೆ ಯುವ ನಿಧಿ ಪ್ಲಸ್ ಅಡಿಯಲ್ಲಿ ಉಚಿತ ಕೌಶಲ್ಯ ತರಬೇತಿ ನೀಡಿ ಯುವಕರಿಗೆ ಶೀಘ್ರವಾಗಿ ಉದ್ಯೋಗ ಮಾರುಕಟ್ಟೆ ಸೇರಲು ದಾರಿಯಾಗಿದೆ ಎಂದು ಹೇಳಬಹುದಾಗಿದೆ. ಗೆಳೆಯರೆ, ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ ರೇಷನ್ ಕಾರ್ಡ್ದಾರರಿಗೆ ಭರ್ಜರಿ ಸಿಹಿ ಸುದ್ದಿಯೊಂದನ್ನು ಬಂದಿದೆ ಗೆಳೆಯರೆ. ಏಪ್ರಿಲ್ ತಿಂಗಳಲ್ಲಿಯೇ 3 ತಿಂಗಳ ಪಡಿತರ ಒಂದೇ ಬಾರಿ ವಿತರಣೆ ಮಾಡುವಂತಹ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ದೇಶದಲ್ಲಿ ಕೋಟ್ಯಾಂತರ ರೇಷನ್ ಕಾರ್ಡ್ದಾರರಿಗೆ ಕೇಂದ್ರ ಸರ್ಕಾರದಿಂದ ಮಹತ್ವದ ಸೌಲಭ್ಯ ಘೋಷಣೆ ಹೊರ ಬಂದಿದೆ ಗೆಳೆಯರೆ. ಏಪ್ರಿಲ್ ತಿಂಗಳಲ್ಲಿಯೇ ಏಪ್ರಿಲ್, ಮೇ ಮತ್ತು ಜೂನ್ ತಿಂಗಳ ಪಡಿತರವನ್ನು ಒಂದೇ ಬಾರಿ ವಿತರಿಸುವಂತ ಯೋಜನೆ ರೂಪಿಸಲಾಗಿದೆ ಎಂದು ಹೇಳಲಾಗುತ್ತಿದೆ. ಈ ನಿರ್ಧಾರದಿಂದ ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಗಳಿಗೆ ತೆರಳಿ ಸಾಲಾಗಿ ನಿಲ್ಲುವಂತಹ ಕಷ್ಟದಿಂದ ಮುಕ್ತಿ ಸಿಗಲಿದೆ. ವಿಶೇಷವಾಗಿ ಬಿಸಿಲಿನ ಸಮಯದಲ್ಲಿ ಜನರಿಗೆ ಇದು ದೊಡ್ಡ ಸಹಾಯವಾಗಿದೆ ಎಂದು ಹೇಳಬಹುದಾಗಿದೆ. ಯಾಕೆಂದರೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಅಡಿಯಲ್ಲಿ, ಅಂತ್ಯೋದಯ ಅನ್ನ ಯೋಜನೆ ಅಡಿಯಲ್ಲಿ, ಆದ್ಯತೆ ಗೃಹ ಪಡಿತರ ಕಾರ್ಡ್ ಯೋಜನೆ ಅಡಿಯಲ್ಲಿ
ದೇಶಾದ್ಯಂತ ಸುಮಾರು 81 ಕೋಟಿ ಜನರು ಪ್ರಯೋಜನ ಪಡೆಯುತ್ತಿದ್ದಾರೆ. ಪ್ರತಿ ತಿಂಗಳಿಗೆ ಪ್ರತಿ ವ್ಯಕ್ತಿಗೆ 5 ಕೆಜಿ ಅಕ್ಕಿ ಉಚಿತ ಧಾನ್ಯ ನೀಡಲಾಗುತ್ತಿದೆ. ಈಗ 3 ತಿಂಗಳಲ್ಲಿಯೇ 15 ಕೆಜಿ ಧಾನ್ಯ ಸಿಗಲಿದೆ ಎಂದು ಹೇಳಲಾಗುತ್ತಿದೆ. ಗೆಳೆಯರೆ, ಯಾರಿಗೆ ಎಷ್ಟು ಪಡಿತರ ಸಿಗುತ್ತದೆ ಎಂದರೆ ಅಂತ್ಯೋದಯ ಅನ್ನ ಯೋಜನೆಯಡಿಯಲ್ಲಿ ಅತ್ಯಂತ ಬಡ ಕುಟುಂಬಗಳಿಗೆ ಪ್ರತಿ ತಿಂಗಳು 35 ಕೆಜಿ ಧಾನ್ಯ ನೀಡಲಾಗುತ್ತದೆ. ಹೊಸ ವ್ಯವಸ್ಥೆ ಅಡಿಯಲ್ಲಿ 3 ತಿಂಗಳು ಒಟ್ಟಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಧಾನ್ಯ ಸಿಗಲಿದೆ ಎಂದು ಹೇಳಲಾಗುತ್ತಿದೆ. ಮತ್ತು ಬಿಪಿಎಲ್ ಕಾರ್ಡ್ದಾರರಿಗೆ ಪ್ರತಿ ವ್ಯಕ್ತಿಗೆ 5 ಕೆಜಿ ಉಚಿತ ಧಾನ್ಯ 3 ತಿಂಗಳಿಗೆ 15 ಕೆಜಿಯನ್ನು ಪಡೆಯಬಹುದಾಗಿದೆ. ಸರ್ಕಾರದ ಈ ನಿರ್ಧಾರ ತೆಗೆದುಕೊಂಡದ್ದು ಯಾಕೆ ಎಂದರೆ ನಿರ್ಧಾರವನ್ನು ಹಬ್ಬಗಳ ಸೀಸನ್ ಮತ್ತು ಬಿಸಿಲಿನ ತೀವ್ರತೆ ಮತ್ತು ಬೆಲೆ ಏರಿಕೆ ನಿಯಂತ್ರಣಕ್ಕಾಗಿ ಇದು ತೆಗೆದುಕೊಳ್ಳಲಾಗಿದೆ ಎಂದಿರಬಹುದು. ಹಬ್ಬಗಳ ಸೀಸನ್ನಲ್ಲಿ ಏಪ್ರಿಲ್ ಮತ್ತು ಮೇನಲ್ಲಿ ಯುಗಾದಿ, ರಂಜಾನ್ ಸೇರಿದಂತೆ ಹಬ್ಬಗಳು ಸರಣಿ ಬರುತ್ತದೆ. ಬಡ ಕುಟುಂಬಗಳಿಗೆ ಆಹಾರ ಕೊರತೆ ಆಗದಂತೆ ಮುಂಚಿತವಾಗಿ ಧಾನ್ಯ ನೀಡಲು ಸರ್ಕಾರ ನಿರ್ಧಾರ ಮಾಡಿದೆ. ಹಾಗೂ ಬಿಸಿಲಿನ ತೀವ್ರತೆ ಹೌದು ಗೆಳೆಯರೆ, ಏಪ್ರಿಲ್ ನಂತರ ಉಷ್ಣತೆ ಮಟ್ಟವು ಹೆಚ್ಚಾಗುತ್ತದೆ. ಜನರು ಪದೇ ಅಂಗಡಿಗಳಿಗೆ ಹೋಗುವುದು ಕಷ್ಟಕರವಾಗುತ್ತದೆ. ಒಂದೇ ಬಾರಿ ವಿತರಣೆ ನೀಡುವುದರಿಂದ ಸಮಸ್ಯೆ ಕಡಿಮೆ ಆಗುತ್ತದೆ ಎಂದು ಹೇಳಲಾಗುತ್ತದೆ. ಯಾಕೆಂದರೆ ಬೆಲೆ ಏರಿಕೆಯು ನಿಯಂತ್ರಣ ಮಾಡುವುದಕ್ಕಾಗಿಯೇ ಮಾರುಕಟ್ಟೆಯಲ್ಲಿ ಧಾನ್ಯಗಳ ಬೆಲೆ ಏರಿಕೆಯಾಗುವುದರಿಂದ ಇದರ ಹಿನ್ನೆಲೆಯಲ್ಲಿ ಮುಂಚಿತವಾಗಿ ಸಂಗ್ರಹಿಸಿಕೊಳ್ಳಲು ಅವಕಾಶ ನೀಡುವುದು ಸರ್ಕಾರದ ಉದ್ದೇಶವಾಗಿದೆ ಎಂದು ಹೇಳಲಾಗುತ್ತಿದೆ. ಆಹಾರ ಸಂಗ್ರಹ ಸಾಕಷ್ಟು ವಿತರಣೆ ಸಿದ್ಧತೆ ಮಾಡಲಾಗುತ್ತಿದೆ. ಭಾರತೀಯ ಆಹಾರ ನಿಗಮದ ಗೋದಾಮುಗಳಲ್ಲಿ ಸಾಕಷ್ಟು ಧಾನ್ಯ ಸಂಗ್ರಹಿಸಲಾಗಿದೆ. ರಾಜ್ಯ ಸರ್ಕಾರಗಳಿಗೆ ತ್ವರಿತವಾಗಿ ಧಾನ್ಯ ಎತ್ತಿಕೊಂಡು ವಿತರಿಸಲು ಸೂಚಿಸಲಾಗುತ್ತಿದೆ. ಇದರಿಂದ ಸಾಗಣೆ ವೆಚ್ಚ ಕಡಿಮೆ ಆಗುತ್ತದೆ ಮತ್ತು ವಿತರಣೆ ಪ್ರಕ್ರಿಯೆ ಕೂಡ ವೇಗವಾಗುತ್ತದೆ. ಗೆಳೆಯರೆ, ಮುಖ್ಯವಾಗಿ ಫಲಾನುಭವಿಗಳು ಪ್ರಮುಖ ಸಲಹೆಗಳೇನೆಂದರೆ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಸಿದ್ಧವಾಗಿರಲಿ, ಹತ್ತಿರದ ನ್ಯಾಯಬೆಲೆ ಅಂಗಡಿಯ ಸಮಯ ತಿಳಿದುಕೊಳ್ಳಿ ಮತ್ತು ವಿತರಣೆ ಆರಂಭದ ದಿನಾಂಕ ಗಮನದಲ್ಲಿಟ್ಟುಕೊಳ್ಳಿ. ಧಾನ್ಯವನ್ನು ಸುರಕ್ಷಿತವಾಗಿ ಸಂಗ್ರಹಿಸಿ ಮತ್ತು ಈ ಕ್ರಮಗಳನ್ನು ನಿಮ್ಮ ಪಡಿತರ ಪಡೆಯುವಂತ ಪ್ರಕ್ರಿಯೆಯನ್ನು ಕೂಡ ಸುಲಭಗೊಳಿಸಿಕೊಳ್ಳಿ. ಬಡ ಕುಟುಂಬಗಳಿಗೆ ಆರ್ಥಿಕ ನೆಮ್ಮದಿಗೋಸ್ಕರನೇ ಈ ಯೋಜನೆಯಡಿಯಲ್ಲಿ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ದೊಡ್ಡ ಆರ್ಥಿಕ ನೆರವು ದೊರೆಯಲಿದೆ ಎಂದು ಹೇಳಲಾಗುತ್ತಿದೆ. ಯಾಕೆಂದರೆ ಪ್ರತಿ ತಿಂಗಳು ಧಾನ್ಯ ಖರೀದಿಸಲು ಖರ್ಚಾಗುವಂತಹ ಹಣ ಉಳಿತಾಯವಾಗುತ್ತದೆ. ಜೊತೆಗೆ ಹಬ್ಬದ ಸಂದರ್ಭಗಳಲ್ಲಿ ಆಹಾರ ಕೊರತೆ ಕೂಡ ಉಂಟಾಗುತ್ತದೆ. ಹೀಗಾಗಿ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಲಾಗಿದೆ. ಸಾಮಾಜಿಕವಾಗಿ ಪರಿಣಾಮ ಬೀರುವುದಕ್ಕಾಗಿ ಜೀವನ ಮಟ್ಟದ ಸುಧಾರಣೆಗಾಗಿ ಒಟ್ಟಿಗೆ 3 ತಿಂಗಳ ಪಡಿತರ ವಿತರಣೆ ಕೇವಲ ಒಂದು ಆಡಳಿತಾತ್ಮಕ ಕ್ರಮವಲ್ಲ, ಇದು ಜನರ ಜೀವನ ಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡುವಂತಹ ಮಹತ್ವದ ಹೆಜ್ಜೆಯಾಗಿದೆ ಎಂದು ಹೇಳಬಹುದಾಗಿದೆ. ಹೆಚ್ಚಿನ ಸಮಯ ಉಳಿತಾಯವಾಗುವುದು, ಸಾರಿಗೆ ವೆಚ್ಚ ಕಡಿಮೆಯಾಗುವುದು ಮತ್ತು ಆಹಾರ ಭದ್ರತೆ ಹೆಚ್ಚುವುದು ಇದರ ಪ್ರಮುಖ ಲಾಭಗಳಾಗಿವೆ. ರೇಷನ್ ಕಾರ್ಡ್ದಾರರಿಗೆ ಈ ನಿರ್ಧಾರ ನಿಜಕ್ಕೂ ದೊಡ್ಡ ಉಡುಗೊರೆ. ಏಪ್ರಿಲ್ ತಿಂಗಳಲ್ಲಿ ಒಂದೇ ಬಾರಿ 3 ತಿಂಗಳ ಪಡಿತರ ಸಿಗುವುದು ಕುಟುಂಬಗಳಿಗೆ ದೊಡ್ಡ ನೆರವಾಗಲಿದೆ ಎಂದು ಹೇಳಲಾಗುತ್ತಿದೆ. ಗೆಳೆಯರೆ, ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ಕೇಂದ್ರ ಸರ್ಕಾರದಿಂದ ಅಬಕಾರಿ ಸುಂಕ ಕಡಿತ ಮಾಡಲು ಪೆಟ್ರೋಲಿಯಂ ಮತ್ತು ಡೀಸೆಲ್ ಅಲ್ಲಿ ಬೆಲೆಗಳು ತಲಾ 10 ರೂಪಾಯಿ ಇಳಿಕೆ ಮಾಡಲಾಗುತ್ತಿದೆ ಎಂದು ಹೇಳಲಾಗಿದೆ. ಗೆಳೆಯರೆ, ಇದು ಜನಸಾಮಾನ್ಯರಿಗೆ ಬಿಗ್ ರಿಲೀಫ್ ನೀಡುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನು ಕಡಿತಗೊಳಿಸುತ್ತಿದೆ. ಪ್ರತಿ ಲೀಟರ್ಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯು ತಲಾ 10 ರೂಪಾಯಿ ಇಳಿಕೆ ಮಾಡುವುದರಿಂದ ಸರ್ಕಾರವು ಘೋಷಿಸುತ್ತಿದೆ ಎಂದು ಹೇಳಲಾಗುತ್ತಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಎರಡು ಮೇಲುಪಟ್ಟು ತಲಾ 10 ರೂಪಾಯಿ ಕಡಿತ ಮಾಡಲಾಗುತ್ತದೆ ಮತ್ತು ದರಗಳು ತಕ್ಷಣದಲ್ಲಿಯೇ ಜಾರಿಗೆಗೊಳಿಸಲಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹಣದುಬ್ಬರ ನಿಯಂತ್ರಣ ಮತ್ತು ಸಾರ್ವಜನಿಕರ ಮೇಲೆ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡುವುದು ಸರ್ಕಾರದ ನಿರ್ಧಾರ. ಇದು ಹಿಂದಿನ ಪ್ರಮುಖ ಉದ್ದೇಶವಾಗಿದೆ ಎಂದು ಹೇಳಲಾಗುತ್ತಿದೆ. ಹಾಗಾದರೆ ಗ್ರಾಹಕರಿಗೆ ಆಗುವಂತಹ ಲಾಭಗಳೇನೆಂದರೆ ಕಳೆದ ಕೆಲವು ಸಮಯದಿಂದ ಇಂಧನ ಬೆಲೆ ಏರಿಕೆ ಆಗುತ್ತಾ ಇದೆ. ಜನರಿಗೆ ನಿರ್ಧಾರವು ದೊಡ್ಡ ಸಮಾಧಾನವನ್ನು ತಂದಿದೆ. ಯಾಕೆಂದರೆ ಸಾರಿಗೆ ವೆಚ್ಚದಲ್ಲಿ ಕಡಿಮೆ ಆಗುವುದರಿಂದ ಮುಂದಿನ ದಿನಗಳಲ್ಲಿ ದಿನ ಬಳಕೆಯ ವಸ್ತುಗಳನ್ನು ಬೆಲೆಗಳು ತುಸು ಇಳಿಕೆಯಾಗಿರುವಂತಹ ನಿರೀಕ್ಷೆಯಲ್ಲಿದ್ದು ಕೂಡ ಹೇಳಲಾಗುತ್ತಿದೆ. ಸರ್ಕಾರವು ಈ ಕ್ರಮದಿಂದಾಗಿ ದೇಶಾದ್ಯಂತ ಪ್ರಮುಖ ನಗರಗಳಲ್ಲಿ ಇಂಧನ ದರಗಳು ಗಣನೀಯವಾಗಿ ಇಳಿಕೆಯಾಗುತ್ತಿದೆ ಮತ್ತು ಹಬ್ಬದ ಸಂದರ್ಭದಲ್ಲಿ ಕೂಡ ಜನರಿಗೆ ಇದು ಕೇಂದ್ರ ಸರ್ಕಾರವು ಸಿಹಿ ಸುದ್ದಿಯೊಂದನ್ನು ನೀಡಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿರುವಂತಹ ಅಬಕಾರಿ ಸುಂಕ ಇಳಿಸಲು ಇದರ ಬೆನ್ನಲ್ಲೇ ಕರ್ನಾಟಕದಲ್ಲಿ ಕೂಡ ತೈಲ ಬೆಲೆ ಹೇಗಿದೆ ತಿಳಿದುಕೊಳ್ಳೋಣ. ಜಾಗತಿಕ ಕಚ್ಚಾ ತೈಲ ಪೂರೈಕೆಗಳಿಗಾಗಿ ಬಿಕ್ಕಟ್ಟಿನ ನಡುವೆ ಕೂಡ ಸರ್ಕಾರವು ತೈಲ ಕಂಪನಿಗಳಿಗೆ ಕೇಂದ್ರ ಸರ್ಕಾರದಿಂದ ಗಮನಾರ್ಹ ಪರಿಹಾರವು ನೀಡಿದೆ ಎಂದು ಹೇಳಬಹುದಾಗಿದೆ. ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಅಬಕಾರಿ ಸುಂಕ ಕಡಿಮೆ ಮಾಡಲು ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕವನ್ನು 10 ರಿಂದ 3ಕ್ಕೆ ಇಳಿಸಲಾಗಿದೆ ಮತ್ತು ಡೀಸೆಲ್ ಮೇಲಿರುವಂತಹ ಅಬಕಾರಿ ಸುಂಕವನ್ನು 0ಕ್ಕೆ ಇಳಿಸಲಾಗಿದೆ ಎಂದು ಹೇಳಲಾಗುತ್ತಿದೆ. ಬಿಕ್ಕಟ್ಟಿನಲ್ಲಿ ಸಂದರ್ಭದಲ್ಲಿ ಕೂಡ ಹೆಚ್ಚಿನ ಬೆಲೆಗೆ ಕಚ್ಚಾ ತೈಲವನ್ನು ಖರೀದಿಸುವಂತೆ ಒತ್ತಾಯಿಸಲ್ಪಟ್ಟಂತಹ ತೈಲ ಕಂಪನಿಗಳಿಗೆ ಸರ್ಕಾರವು ಗಮನಾರ್ಹ ಪರಿಹಾರವನ್ನು ನೀಡಿದೆ. ರಾಜ್ಯ ಸರ್ಕಾರಗಳು ವ್ಯಾಟ್ ಜಾರಿಗೆ ತರಲಾಗಿದೆ. ಹಿಂದೆ ಪೆಟ್ರೋಲ್ ಮೇಲಿರುವಂತಹ ಅಬಕಾರಿ ಸುಂಕವು ಲೀಟರ್ಗೆ 13 ರೂಪಾಯಿ ಮತ್ತು ಡೀಸೆಲ್ ಮೇಲಿರುವಂತಹ ಅಬಕಾರಿ ಸುಂಕವು 10 ರೂಪಾಯಿಗಳು ಆಗಿದ್ದು ಮತ್ತು ಈಗ 10 ರೂಪಾಯಿಗಳನ್ನು ಕಡಿಮೆ ಮಾಡಲಾಗುತ್ತಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಸರ್ಕಾರವು ತೈಲ ಕಂಪನಿಗಳಿಗೆ ಪರಿಹಾರವನ್ನು ನೀಡಲಾಗುತ್ತಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳಲ್ಲಿ ಕಡಿಮೆ ಮಾಡುವುದಿಲ್ಲ ಎಂದು ಕೂಡ ಹೇಳುತ್ತಿದ್ದಾರೆ ಸರ್ಕಾರಿ ಮೂಲಗಳು ಇದು ತಿಳಿಸ್ತಾ ಇದೆ. ಗೆಳೆಯರೆ, ಪ್ರಸ್ತುತ ಬೆಲೆಗಳು ಜಾಸ್ತಿ ಆಗುವುದರ ಕಾರಣ ಪೆಟ್ರೋಲ್ ಮತ್ತು ಡೀಸೆಲ್ಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಎಂದು ಕೂಡ ಹೇಳಲಾಗುತ್ತಿದೆ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆಗಳ ಇಂಧನ ದರದಲ್ಲಿ ಎಂದಿನಂತೆ ಕೆಲವು ಪೈಸೆಗಳಲ್ಲಿ ಮಾತ್ರ ವ್ಯತ್ಯಾಸ ಇರುವುದು ಗಮನಿಸಬಹುದು ಎಂದು ಹೇಳಲಾಗುತ್ತಿದೆ. ಗೆಳೆಯರೆ,
ಗೆಳೆಯರೆ ಮತ್ತೊಂದು ವಿಶೇಷ ಮಾಹಿತಿ ಏನೆಂದರೆ LPG ಸಿಲಿಂಡರ್. ಹೌದು ಗೆಳೆಯರೆ, LPG ಸಿಲಿಂಡರ್ ಬಿಕ್ಕಟ್ಟಿನಲ್ಲಿ ನಿವಾರಿಸಲು ದೇಶಾದ್ಯಂತ ಲಾಕ್ಡೌನ್ ಜಾರಿಗೊಳಿಸಲಾಗುತ್ತಿದೆ ಎಂದು ಕೇವಲ ವದಂತಿ ಎಂಬುದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸುತ್ತದೆ. ಯಾಕೆಂದರೆ ಯಾವುದೇ ಆತಂಕ ಬೇಡ ಎಂದು ತಿಳಿಸುತ್ತಿದೆ. ಲಾಕ್ಡೌನ್ ವದಂತಿ ಕುರಿತಾಗಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಸಹ ಸ್ಪಷ್ಟನೆ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ಮುಂದೆ ಅಂತಹ ಯಾವುದೇ ಪ್ರಸ್ತಾವ ಇಲ್ಲ ಎಂದು ಅವರು ತಿಳಿಸಿದ್ದಾರೆ. ಅಲ್ಲದೆ ಇಂತಹ ಆತಂಕಗಳು ಈ ಸಂದರ್ಭದಲ್ಲಿ ಬೇಡ ಎಂದು ಕೂಡ ಹೇಳಿದ್ದಾರೆ. ಜನರು ಹೆದರಿಕೆ ಕೊಳ್ಳಬಾರದು ಕೂಡ ಹೇಳಿದ್ದಾರೆ. ಯಾಕೆಂದರೆ ಅಮೆರಿಕ ಇರಾನ್ ಯುದ್ಧದ ಹಿನ್ನೆಲೆಯಲ್ಲಿ LPG ಬಿಕ್ಕಟ್ಟು ಸ್ಪಷ್ಟವಾಗಿದ್ದು ದೇಶಾದ್ಯಂತ ಲಾಕ್ಡೌನ್ ಜಾರಿಗೆ ಆಗಲಿದೆ ಎಂಬ ಸುದ್ದಿಯು ಕೇಂದ್ರ ಸರ್ಕಾರವು ನಿರಾಕರಿಸಿದೆ. ಭಾರತದಲ್ಲಿ ಪೆಟ್ರೋಲಿಯಂ ತಂದಿರುವಂತಹ ಹೊಸ ನಿಯಮಗಳ ಪ್ರಕಾರ ಇನ್ನು ಮುಂದೆ ಒಬ್ಬ ಸಾಮಾನ್ಯ ಗ್ರಾಹಕರಿಗೆ ತಿಂಗಳಿಗೆ ಎಂದರೆ ಕೇವಲ 2 ಗ್ಯಾಸ್ ಸಿಲಿಂಡರ್ಗಳು ಮಾತ್ರ ಬುಕ್ ಮಾಡುವಂತದ್ದಾಗಿದೆ. ಯಾಕೆಂದರೆ ಹೆಚ್ಚು ಬುಕ್ ಮಾಡಲು ಹೋದರೆ ಅದು ಆಟೋಮೆಟಿಕ್ ಬ್ಲಾಕ್ ಆಗಿಬಿಡುತ್ತೆ ಗೆಳೆಯರೆ. ಇನ್ನು ಮಧ್ಯಪ್ರಾಚ್ಯದಲ್ಲಿ ನಡೆಯುವಂತಹ ಯುದ್ಧದ ಎಫೆಕ್ಟ್ ಆಗಿ ಹಲವು ದೇಶಗಳಲ್ಲಿ ಪರಿಣಾಮ ಬೀರಿದೆ ಗೆಳೆಯರೆ. LPG ಬಿಕ್ಕಟ್ಟು, ಪೆಟ್ರೋಲಿಯಂ, ಡೀಸೆಲ್ ಅಭಾವ ಹೀಗೆ ತೊಂದರೆ ಕಾಣ್ತಾ ಇದೆ. ಪೆಟ್ರೋಲಿಯಂ ಡೀಸೆಲ್ ಬೆಲೆ ಕೂಡ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ ಹಾಗೂ LPG ಗ್ಯಾಸ್ ಅಲ್ಲಿ ಕೂಡ ವ್ಯತ್ಯಾಸವನ್ನು ಕಂಡು ಬರ್ತಾ ಇದೆ ಗೆಳೆಯರೆ. ಈ ಮೇಲೆ ಎಫೆಕ್ಟ್ ದೇಶಗಳ ಮೇಲೆ ಪರಿಣಾಮ ಬೀರುವುದರಿಂದ LPG ಬಿಕ್ಕಟ್ಟು, ಪೆಟ್ರೋಲಿಯಂ, ಡೀಸೆಲ್ ಹಾಗೂ ತೊಂದರೆಗಳನ್ನು ಕಾಣ್ತಾ ಇದೆ ಎಂದು ಹೇಳಬಹುದು. ಗೆಳೆಯರೆ, ಇದುವರೆಗೆ ನಾವು ಒಂದು ಸಿಲಿಂಡರ್ ಬುಕ್ ಮಾಡಿದ ನಂತರ ಇನ್ನೊಂದು ಬುಕ್ ಮಾಡಲು 21 ದಿನಗಳು ಕಾಯಬೇಕಾಗ್ತಿತ್ತು. ಆದರೆ ಈಗ 25 ದಿನಗಳವರೆಗೆ ಅದು ಹೆಚ್ಚಿಸಲಾಗಿದೆ ಗೆಳೆಯರೆ. ಮುಂದಿನ ಸಿಲಿಂಡರ್ಗಳು ಮಾಡಲು ಸಹ ಸ್ವಲ್ಪ ಸಮಯ ಹೆಚ್ಚಾಗುವಂತ ಸಾಧ್ಯತೆ ಕೂಡ ಕಾಣ್ತಾ ಇದೆ ಎಂದು ಹೇಳಬಹುದು ಗೆಳೆಯರೆ. LPG ಸಿಲಿಂಡರ್ ಬುಕ್ ಮಾಡಲು EKYC ಕೂಡ ಅಪ್ಡೇಟ್ ಮಾಡುವುದು ಕಡ್ಡಾಯವಾಗಿರುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಆಧಾರ್ ಮತ್ತು ಗ್ಯಾಸ್ ಕನೆಕ್ಷನ್ ಸರಿಯಾಗಿ ಲಿಂಕ್ ಆಗದೇ ಇದ್ದರೆ ಬುಕ್ಕಿಂಗ್ ಸಮಸ್ಯೆಗಳು ಆಗಬಹುದು ಎಂದು ಕೂಡ ಹೇಳಲಾಗುತ್ತಿದೆ ಗೆಳೆಯರೆ. ಇನ್ನು ಮುಂದೆ ಗ್ಯಾಸ್ ಬುಕ್ ಮಾಡಬೇಕಾದ್ರೆ ನಿಮ್ಮ ಮೊಬೈಲ್ ರಿಜಿಸ್ಟರ್ಡ್ ನಂಬರ್ ಇದ್ದರೆ ಮಾತ್ರ ಕರೆ ಮಾಡಬಹುದಾಗಿದೆ. ಬೇರೆ ನಂಬರಿಂದ ಕಾಲ್ ಮಾಡಿದರೆ ಅದು ಮೆಸೇಜ್ ಮಾಡಿದರೆ ಬುಕ್ಕಿಂಗ್ ಮಾಡಿಕೊಳ್ಳುವುದಿಲ್ಲ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ಅಥವಾ ನಮ್ಮ ಈ ವಿಡಿಯೋವನ್ನು ಮೊದಲು ಬಾರಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ನಮ್ಮ ಮಾಹಿತಿಗಳ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.